ನಾ ಬಿಡೋದಿಲ್ಲ. ಎಲ್ಲರಿಗೂ ಬ್ಯಾಡ್ ಮೆಸೇಜು, ಎಲ್ಲರೂ ಕೆಟ್ಟ ಮನೆ ನೋಡೋದೆ. ಮಳೆ ಜೋರ ಬಂದ್ರೆ ಮಳೆ ಬೈಕಂತಾರೆ ಅಲ್ವಾ, ಬೈಕಂದ್ರೆ ಬೈಕಂಡಲ್ವಾ. ಕಮ್ಮಿ ಬಂದ್ರೆ ಕಮ್ಮಿ ಆದ ಬೈಕ್ ಅಂತಾರೆ. ಬಿಸಿಲು ಜೋರ ಬಂದ್ರೆ ಬಿಸಿಲನ್ನೇ ಬೈತದೆ ಜನ. ಬಿಸಿಲು ಕಮ್ಮಿ ಬಿಸಿಲು ಬೈತಾರೆ. ಹಳ್ಳ ಜೋರ ಬಂದ್ರೆ ಹಳ್ಳಕ್ಕೂ ಬೈಕ್ ಅಂತ, ನೀರು ಬೈಕ್ ಅಂತಾರೆ. ಸೂರ್ಯನ ಬಿಸಿಲು ಜೋರ ಆದ್ರೆ ಅದನ್ನು ಬೈಕ್ ಅಂತಾರೆ. ಈ ಜನ ಯಾರನ್ನು ಬಿಡೋದಿಲ್ಲ, ಎಲ್ಲರೂ ಆಡ್ಕೊಂತಾರೆ. ಕರೆಕ್ಟ್ ಅಣ್ಣ? ಹೌದಲ್ವಾ? ಮರದ ನೆಳ್ಳು ಮರ ಎತ್ತರ ಬೆಳೆದು ಬೆಳೀತಲ್ಲ ಅಂತಾರೆ, ಬೆಳೆದವರು ಬೆಳೆದಿಲ್ಲ ಅಂತಾರೆ. ಈ ಜಗತ್ತಿನ ಎಲ್ಲರೂ ಆಡ್ಕೊಂತಾರೆ. ನಮ್ಮನ್ನು ಆಡ್ಕೊಂತಾರೆ. ಶ್ರೀರಾಮಚಂದ್ರನೇ ಭಾಳ ಕೊಡಲಿಲ್ಲ, ಶ್ರೀಕೃಷ್ಣ ಬದುಕೊಬಿಡಲ್ಲ ನಮ್ಮ ಜನ. ನಿಂಗೆ ಯಾವ್ದು ದೊಡ್ಡ ವಿಷಯ ಅಲ್ಲ. ಏನು ಬದುಕು, ನಿಮ್ಮ ಜೀವನ ಚೆನ್ನಾಗಿ ಆಡಿಕಂದ. ನನಗೆ ಎಲ್ಲೂ ಜೀವನ ಸರಿಯಾಗಿಲ್ಲ ಅಂದರೆ ಇಲ್ಲಿ ಬಂದು ಇಲ್ಲೇ ಬನ್ನಿ ಅಲ್ಲಿ ಕಡ್ರವ ಎಲ್ಲ ಮನೆ ಮಾಡ್ಕ, ಅಲ್ಲೇ ಮಂದಿ ಇದ್ದು ಅಲ್ಲೇ ಹಿಂಗಡಿ ಇಬ್ಬರು ಎಲ್ಲ ಇದ್ದಾರೆ. ಏನೊಂದು ಮನೆ ಮಾಡ್ಕ, ದಿನ 500 ರೂಪಾಯಿ ಕೊಡ್ತೀನಿ, ಫೋಟೋ ಮಾಡ್ಕ, ಮಗನ ಸ್ಕೂಲಿಗೆ ಕಳಿಸ್ತೀನಿ. ನನ್ನ ಮಗನ ಜೊತೆಗೆ ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತಾರೆ, ನಿಮ್ಮ ಮಕ್ಕಳು ಓದಿಸಿ. ಇನ್ನೇನು ಹೇಳೋಕ್ಕಲ್ಲ ಅಲ್ಲ ಕರೆಕ್ಟನ? ಇದು ಬರ್ಬೇಕಲ್ಲ. ಇಲ್ಲಿ ಇದ್ದರೆ ಮೇಕಪ್ ಮಾಡಂಗಿಲ್ಲ, ಹೊರ ಕೊಡ್ತೀನಿ ನಾನು. ಇಲ್ಲಿ ನಿಮ್ಮ ಥರ ಸಭ್ಯ ಅಂತ ಹೆಣ್ಮಕ್ಳಿಗೆ ಬೆಲೆ ಇದೆ. ಹೇಗೆ ಸಭ್ಯಸ್ಥರಿಗೆ ಗಂಡಾಲಿ ಹೆಣ್ಣಾಲಿ ಬೆಲೆ ಇದೆ. ಸಭ್ಯರಾಗಿರ್ಬೇಕು. ಸಭ್ಯರಂದ್ರೆ ಗೊತ್ತಾ? ಯಾರ ಬಗ್ಗೆ ಮಾತಾಡಬಾರ್ದು, ಯಾರು ಕೆಟ್ಟ ನೋಡಬಾರ್ದು. ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರೋದು ನಾನು ಬೆಲೆ ಕೊಡ್ತೀನಿ ನಾನು. ನೀನು ಚೆನ್ನಾಗಿದ್ದು ನಾನು ನಿನ್ನ ಕೆಟ್ಟ ನೋಡೋದಿಲ್ಲ ಮಗಳು ಅಂತ ಅಂದ್ಬಿಟ್ಟು ಒಂದ್ಸರಿ ಮುಗೀತು ನಾನು. ಏನು ಬರೋಣ? ಹೌದಣ್ಣ. ಚರಿತ್ರೆ ಅಲ್ಲಿ ಕೊಡಿ ಅಕ್ಕ. ನಿನ್ನ ಮಗನ ಬಾಳು ನಿನ್ನ ಬಾಳು ಚೆನ್ನಾಗಾರಂತೆ. ಎಕ್ಸಾರ್ಮೆ ಅಂತೆ ನಮ್ಮ ಅಣ್ಣ ಒಂದ್ಸರಿ ನಿಮ್ಮ ಕೈ ಇದ್ದ ಜೋಳ ಒಂದು ಕ್ರಾಸ್ ಹಾಕಿ ಕೈದವ ಅಣ್ಣ. ನಾನು ಗೌರವ ಕೊಡ್ತೀನಿ ದೇಶಕಾಯ. ಯಾಕಂದರೆ ನಾವು ಮೊಬೈಲು ಮೆಸೇಜು, ನಮ್ಮದು ಯೂಟ್ಯೂಬು, ಫೇಸ್ಬುಕ್ಕು, ಬಿಗ್ ಬಾಸು, ಬೆಳಕಾಳು, ಬಾಸು ಗೀಸು ಏನೋ ನೋಡ್ಕೊಂಡು ನಾವು ಸಾಯ್ತಾ ಇದ್ದೀವಿ IPL ಅಂತ. ನೀವು ಅಲ್ಲಿದ್ದೆ ಪ್ರಾಣ ಮೇಲೆ ಆಸೆ ಬಿಟ್ಟು, ನಿಮ್ಮ ಹೆತ್ತಿನ ಮಕ್ಕಳು ಬಿಟ್ಟು, ನಿಮ್ಮ ಅಪ್ಪ ಅಮ್ಮಳು ಬಿಟ್ಟು ಅಲ್ಲಿ ಅಲ್ಲ ತಂಗಿ ದೇಶ ಕಾಯ್ತಿದ್ದೀರಾ. ಸರಿ ಎಲ್ಲ ಹಂಗೆ ಅಂದ್ಬಿಡಪ್ಪ ಜೋರ ಯಾರು ಅನ್ನಲ್ಲ. ಒಂದು ಕ್ಲಾಸ್ ಜ್ವರ ಅನ್ನೋ ಸರಿ ಅಣ್ಣ. ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಬಂದು ನೀವು ಮಾಡಿದ್ದೀರಿ. ಇನ್ನು ಯಾರ ದೇಶಕಾಯ ಇದ್ದೀರಾ? ಅಪ್ಪಟ ರೈತರು ಎತ್ತಕ ಯಾರಿದ್ದೀರಾ? ದನ ಸಾಕ ಇದ್ದೀರಾ? ರೈತರು ಇಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರಿದ್ದೀರಾ? ನೀನು ರೈತನ ಬಾಯ್ಲಿ ಅಂದರೆ ಬಾಯ್ಲಿ. ಎಲ್ಲರೂ ರೈತರ ಪರ. ಈಗ ಮಿಲಿಟರಿ ಪರ ಇವರಿಗೆ, ರೈತರ ಪರ ನಮ್ಮ ಅಣ್ಣಂಗೆ. ಅಣ್ಣ ಒಂದ್ಸರಿ ರೈತರೇ ದೇಶದ ಬೆನ್ನೆಲುಬು ಅಣ್ಣ. ನಿನಗೆ ಹಿಂಗೆ, ಅವನಿಗೆ ಹಿಂಗೆ, ನಿನಗೆ ಹಿಂಗೆ ಅಣ್ಣ. ಒಂದು ಆಶೀರ್ವಾದ ಮಾಡಂಗೆ. ಎಷ್ಟು ವಯಸ್ಸು? ನಿಮ್ಮ ಮನೇಲಿ ಬಂದಾರ? ನಿಮ್ಮ ಹೆಂಡತಿ ಬಂದ್ಯಾರ? ಮಗ ಬಂದ್ಯಾನ? ಹೆಂಡತಿ ಮನೆಗೆ ಇದ್ದಾರಪ್ಪ? ಆರಾಮಿದ್ದಾರಾ? ಆರಾಮಿದ್ದೀರಿ? ಮಕ್ಕಳು ಸಾಕ್ತೀರಪ್ಪ? ದಯವಿಟ್ಟು ಸಾಕ್ರಪ್ಪ. ಮತ್ತೆ ಒಳ್ಳೆದಲ್ಲಪ್ಪ. ಹೇಳಿದ್ದಲ್ಲ ಮಾಡ್ಬೇಕು ನೀನು. ಸರಿ ಆಗ್ತಂತೆ ಮಾಡಿ ಬಿಡಿ. ಇವನು ಕಳ್ಳನ್ನ ಏನು ಅಣ್ಣ ತಂಗಿನ ಇವರು? ಯಾಕ ನನ್ನ ಮಗಳು ಮುಟ್ತಾಳೆ ನಮ್ದ ಮಾತು ಕಟ್ ಏನ ಕಟ್ಕೊಂಡು ಮನೆಯಲ್ಲ ಅನುಕೂಲ ಆಯ್ತಪ್ಪ. ಯಾವ ಊರವ್ರು ನಿಮ್ದು? ಯಾವ ಊರು ನಿಮ್ದು? ನಮ್ಮ ಹರಿಹರ ತಾಲೂಕು ಹೊಸಪಾಳ್ಯ ರೀ. ಪಕ್ಕ 8 ಕಿಲೋಮೀಟರ್ ದೂರ ಸ್ವಾಮಿ. ಹರಿಹರ ತಾಲೂಕು. ಅವನಿಗೆ ಹೌದಾ ಸ್ವಾಮಿ. ನಾವು ಉಡುಗತ್ರಿ ಪಕ್ಕ ಪಾಳ್ಯ 8 ಕಿಲೋಮೀಟರ್ ರೀ. ಅವ್ರು ಪೂಜಾರಮ್ಮ. ನನ್ನ ಮಗ ಅರ್ಕೆ ಮಾಡ್ಕೊಂಡು ಸಾರದಾಗ ನಿಂತು ಸರಿ ಸೆಟ್ಲ್ಮೆಂಟಿಗೆ ಬಂದ ಸ್ವಾಮಿ. 28-21 ಡೇಟ್ ಕೊಟ್ಟು ನಿಮ್ಮದು ನಿಮಗೆ ನೆಮ್ಮದಿ ಸಿಗಲಿ, ಇದೇ ಬೆಸ್ಟ್ ಅಲ್ವಾ? ನೋಡಿ, ಯಾರು ಬಂದಾಗ ಅನುಕೂಲ ಆಯ್ತಾರೆ ಮನೆ ಗಡಿಯಾರ ಟಿವಿಟ ಒಂದು ಫೋಟೋ ಮೈ ಮೇಲೆ ಅಂತರ ತೇರ್ ತೊಗೊಂಡೋಗಿ ಸಾಕು. ಆಮೇಲೆ ಹಾಕ್ಯಬೇಕು ಅನ್ಬೇಡಿ. ಗಾಡಿಗೆ ಫಾಸ್ಟ್ ಹತ್ರ ಸ್ಟಿಕ್ಕರ್ ಹಾಕೊಳ್ಳಿ. ಬಸ್ ಗಾಡಿಗೆ ಫಾಸ್ಟ್ ಹತ್ರ ಸ್ಟಿಕ್ಕರ್ ಹಾಕೊಳ್ಳಿ. ಆಕ್ಸಿಡೆಂಟ್ ಆಗೋದಿಲ್ಲ, ಆದ್ರೆ ಏನು ಏಟಾಗೋದಿಲ್ಲ ಅಂತ ಬಂದು ಭಕ್ತರು ಹೇಳ್ತಾರೆ. ಬೈಕಿ ಸಿಂಗಲ್ ಹಾಕೊಳ್ಳಿ. ಅಣ್ಣ ಸ್ವಲ್ಪ ನೀರು ಹಾಕೊಳ್ಳೋದು ನೀರು ಹಾಕೊಂಡಿಲ್ಲ. ನಡಚಾರಿಗಳೇ ಗೊತ್ತಾವೆ. ಅದಕ್ಕೆ ಕಾಲುಗಳು ಕೊಟ್ಟಿದ್ದು ನನಗೆ 8 ಬಿಟ್ಟರೆ ಕಾಲಿಗೆ ನೋವೆಲ್ಲ ಹೋಗ್ಲಿ. ನಮಗೆ ನೋವೇ ಜಾಸ್ತಿ ಬಾವಂಬಿ ಹೊಟ್ಟೆ ಕಿತ್ತೋಳಿ ಕುಟುಂಬಕ್ಕೆ ಬಂದ ಬಿಡೋದ್ರೆ ಬಿಡ್ಬೋದು. ಒಬ್ರಿಗೊಂದೊಬ್ರು ಮಾಡಬಾರ್ದು. ಎಲ್ಲ ಅದನ್ನು ತಾಯಲ್ಲ ಅದಕ್ಕೆ ಅಲ್ವಾ? ನೀವೇ ಆಶಾ ಮಾಡೋದು ಅಲ್ಲ. ಒಮ್ಮೆ ವಾಟ್ಸಪ್ಪಲ್ಲಿ ಯಾವುದೇ ಕಂಪ್ನಿಲಿ ಯಾವುದೇ ಸಂಸ್ಥೆಯಲ್ಲಿ ಟೋಲ್ನಲ್ಲಿ ಒಂದು TNDಗಾಗಲಿ ದುರ್ಗಾಸರ ಅಂತ ಬಂದರೆ ₹1 ದುಡ್ಡು ಕೊಡಂಗಿಲ್ಲ, ₹1 ಸಹಾಯ ಮಾಡಂಗಿಲ್ಲ, ಫೋನ್ಪೇ ಗೂಗಲ್ ಮಾಡಂಗಿಲ್ಲ. ಒಳಗಾಲಿ ಹೊರಗಾಲಿ ಯಾವುದೇ ಊರಗಾಲಿ ಯಾರು ನಂಬರ್ ಕೊಡೋದು ನಂಬರ್ ಇಸ್ಕೊಳ್ಳೋದು ಮಾಡಿದ್ರೆ ನಮ್ಮ ಹೆಸರು ಮೇಲೆ ಹೇಳಿದ್ರೆ ಯಾರು ನಂಬರ್ ಕೊಡಂಗಿಲ್ಲ, ನಂಬರ್ ಇಸ್ಕೊಳಂಗಿಲ್ಲ. ಒಂದು ವೇಳೆ ಅದನ್ನೆಲ್ಲ ಮಾಡ್ಕೊಂಬಂದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನೆನಪಲ್ಲಿ ನಾನು ಅಂತ ಕೊಬ್ಬತ್ತಿ, ನಾನು ಅಂತ ಮೆರೆದು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಏನೋ ಮಾತಾಡ್ಕೊಂಡೋ, ಬ್ಯಾಡ್ ಮೆಸೇಜ್ ಮಾಡೋ, ಗುದ್ದಾಡ್ಕೊಂಡೋ, ಏನೋ ಅಂದ್ಕೊಂಡೋ, ಏನೋ ತೊಂದರೆ ಆಗಿದ್ರೆ ಅದಕ್ಕೆ ನಾವು ಕಾರಣ ಅಲ್ಲ. ಅದಕ್ಕೆ ನಿಮ್ಮ ದುರಾಂಕಾರವೇ ಕಾರಣ ಇರುತ್ತೆ. ಬೆಳಿಗ್ಗೆ ಒಬ್ಬ ಅಣ್ಣ ಬಂದಿದ್ದ, ಬರೀ ಮಾತಾಡಿ ಏನಾಯ್ತಾನೆ ಗಾಡಿ ಗಿಡಿ ಏನ್ ಮಾಡ್ಕೊಂಡೆ ಅಂತ ಅವ್ನು ಹೇಳ್ದ. ಅವಲೆಗಳಿಗೆ ಲೈವಲ್ಲಿ ಹಾಕ್ತೀನಿ ಸ್ವಲ್ಪ ಹೊತ್ತು.
ಕರೆಕ್ಟ್ ಅಲ್ವಾ? ಮೊನ್ನೆ ಬಂದು ಮೀಸೆ ತಿರುವಿ ಏನಾದ, ಇಲ್ಲ ಬಂದು ಬೇಯಿಸ ತಗೊಂಡವ್ರು ಏನಾದ್ರು ಅಂತ ನೀವೇ ಲೈವಲ್ಲಿ ನೋಡ್ಕೊಂಡ್ಬಿಡ್ಬೇಕು. ಇಲ್ಲ ಎದುರಿಸ್ತಾ ಇಲ್ಲ, ಅನ್ಯಾಯಕ್ಕೂ ಅಹಂಕಾರ ಮಾಡಿ ದೇವ್ರ ಕೃಪೆ, ದೇವ್ರ ಕೆಟ್ಟಗಣ್ಣಿಗೆ, ದೇವ್ರ ಸಿಟ್ಟಿಗೆ ಏನೋ ತೊಂದರೆ ಆಗಿ ನೀವು ತೊಂದರೆ ಮಾಡ್ಕೊಂಡ್ರೆ ನಾವು ದುರ್ಗಾ ಹೊಡೆದ ನಾವೇನೋ ಕಾರಣರಲ್ಲ. ಕರೆಕ್ಟ್ ತೆಗಿವ? ನಾವು ಅದಕ್ಕೆ ಕಾರಣಕರ್ತರಲ್ಲ. ಇದನ್ನ ಒತ್ತಿ ಹೇಳ್ತಾ ಇದೀನಿ. ಯಾಕೆಂದ್ರೆ ಇವತ್ತು ಬೆಳಗ್ಗೆ ನಾವು ಮತ್ತೆ ಓದ್ತಿದ್ದೀನಿ ಗೊತ್ತಿಲ್ಲ, ಬೆಳಗ್ಗೆ ನಾವು ಬೆಳೆದ ಓದ್ತೀವಿ ಮಾಮ, ಬೆಳಗ್ಗೆ ನಾವು ಬೆಳೆದ ಬರೀ ಬೈಕೊಂಡು ಏನೇನ ಇದೀನಿ ಅಂತ. ಅದಕ್ಕೆ ನೀವೇನ ಮಾಡ್ಕೊಂಡು ನಾವು ಕಾರಣಕರ್ತರಲ್ಲ. ಇದೇ ಬಿಡ್ತೀನಿ, ಯಾರಿಗೆ ಕೈ ನೋವು, ಕಾಲು ನೋವು, ಮಂಡಿ ನೋವು ಅಂತ ಬಂದಿದ್ದೀರಿ, ದುರ್ಗಾ ಸ್ಥಳ ಅಂತ ಯಾರು ಹೇಳಿಕೆ ಬಂದ್ರೆ ಒಂದೇ ₹1 ಹಣನ ಯಾರಿಗೂ ವಿನಾಕಾರಣ ಕೊಡುವಂತಿಲ್ಲ, ಕೊಡಬಾರ್ದು. ನಂಬಿಕೆ ಇದ್ರೆ ಕಾಣಿಕೆ ಡಬ್ಬೆ ತೋರಿಸಿ, ಪ್ರೀತಿ ಇದ್ರೆ ಸೀರೆ ತಂದ್ಕೊಡಿ. ಅದರ ಮೇಲೆ ಪ್ರೀತಿ ಇದ್ರೆ ಕಾಣಿಕೆ ಡಬ್ಬೆ ₹1 ಹಾಕಿ, ಬೆಲ್ಲ ತಂದ್ಕೊಡಿ, ಅಕ್ಕಿ ತಂದ್ಕೊಡಿ. ಅಂದಾಜು ಇನ್ನೊಮ್ಮೆ ಹೇಳ್ತೀನಂತೆ, ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, 10 ಸರಿ ಬಾ 9 ಸರಿ ಬಾ ಅಂತಿಲ್ಲ, ಯಾರು ಬರ್ಬಾಡಿದ್ದಿಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ, ಸಾಲ ಮಾಡ್ಕೊಂಡ ಮನೆಗೆ ಹೋಗುವಾಗ ಫೋನ್ ಹಾಕೊಂಡು ನೀವು ಹೋಗಿ ಕೆಳಗೆ ಹೋಗು. ನಾನು ಹೊಡೆದ್ರೆ ಒಂದು ದೊಡ್ಡ ಹೊಡೆದ್ಬಿಟ್ಟು ನಾನು ಮನೆಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಯಾವನಾರಪ್ಪ ಹೇಳ್ತಾರೆ ಸ್ವಾಮಿ ಬೈತಾನೆ ನೋಡಿ, ಇಲ್ಲೇ ಫೋನ್ ಆಗಿ ನಾನು ನರಕಂತ ಇದೀನಿ, ಇವ್ ಫೋನ್ ಆಗಿ ಅವನು ಒಂದು ಕಾಲು ಕುಂಟಾಯ್ತು ನನಗೆ, ಒಂದೇ ಕಾಲು ಇಟ್ಕೊಂಡು ನಾನು ಹರ್ಕಂತ ಇದ್ದೀನಿ. ನರವ ಫೋನ್ ಮಾಡ್ತಾನಲ್ಲ, ಆ ಬೆಳಗಿಂದ 4 ಜನ ಬರೋ ಫೋನ್ ಆಫ್ ಮಾಡಿ ಸಾಕಾಗುತ್ತೆ. ದೇವಸ್ಥಾನ ಯಾಕೆ ಇರ್ತಾರೆ ಅಂತ ಯಾರು ಕೇಳೋದು, ಯಾಕೆ ಇರ್ತಾರೆ ಗೊತ್ತಾ? ದೇವಸ್ಥಾನ ಮನೆಗೆ ಹೋಗಿ ಏಳ್ಸ್ ಹೋಗೋದು, ಕಕ್ಕ ಮಾಡಿಸೋಗೋದು, ಮೊಬೈಲ್ ಇಟ್ಕೊಂಡು ಅದಕ್ಕೆ ಕಿತ್ತಾಗ್ತದೆ. ದೇವಸ್ಥಾನ ಮುಂದಕ್ಕೆ ಮಾಡ್ತಾರೆ ನಮಗೋಸ್ಕರ. ಜನ ಸುತ್ತರ್ಲಿ ಅಂತ ಮಾಡಿದ್ವಿ, ಅಲ್ಸ್ ಬೇರೆ ಮಾಡಿದ್ವಿ, ಅಲ್ಲಿ ಗಲೀಜ್ ಮಾಡೋರು. ಮಂತಕೋ ರೆಸ್ಟ್ ಮಾಡ್ತೀವಿ ಅನ್ನೋರು, ಬಾವಿ ತಗ್ಬಿಟ್ಟು ಗಣ್ಣೆ ತೆಗಿಯೋರು, ಗಲೀಜ್ ಮಾಡಿ ಬಾವಿ ತಗೊಂಡ್ಬಿಟ್ಟಿಲ್ಲ. ಈಗ ಅಲ್ಲಿ ನಿಲ್ಸಿದೀವಿ, ಹಿಂಗ್ ಮೆಟ್ಲಿಗೆ ಅಲ್ಲಿ ಜನರು ಉಯ್ಯರು ಗಾಡಿ ಹಾಕಿನಿ. ಈಗ ಅಲ್ಲಿ ಸುತ್ತಾರೆ, ಯಾರೋ ಸುತ್ತಾರಿಲ್ಲ, ಅಲ್ಲಿಗೆ ಹೋಗಿ ಫೋನ್ ಬಿಲ್ಡಪ್ ಕೊಡೋದು. ಲೇಡೀಸ್ ಮನೆ ಯಾರೋ ಕೂಗಾಡ್ತಾರೆ ದೇವ್ರು ಬಂದಂಗೆ, ಅಕ್ಕಿ ಕಿತ್ ಮುಂದೆ ಮಾಡ್ತಾರೆ. ಇನ್ನೇ ಮಾಡ್ಬೇಕು ಹೇಳ, ಇನ್ನು ನೆಕ್ಸ್ಟ್ ಏನ್ ಮಾಡಲ್ಲ. ಹೆಂಗ ಜಾತ್ರೆ ಮಾಡಂಗಿಲ್ವಲ್ಲ, ಯಾರೋ ಒಂದು SC/ST ಹುಡುಗನ ಇಬ್ಬರಿಗೆ ಅಂಡನ್ ಬಾರಿಸ್ಬಿಡ್ತೀನಿ ನಾನು. ಎಷ್ಟಾಗತ್ತಲ್ವಾ ನೋಡಿ. ನಾನು ಹೇಳಕ್ಕಂತ ಇವ್ ಫೋನ್ ಅವನೇ, ನಾವು ಸುಸ್ತ ಸಾಕಾದ್ರೆ ಅಣ್ಣ ಮೇಲೆ ಸಾಕಾಯ್ತೀವಿ ನಾವು. ಇವ್ರಿಗೆ ಏನು ಗೊತ್ತಾ, ಬಂದ್ಬಿಡ್ತಾರೆ ತಿನ್ನಕ್ಕೆ. ಅನ್ನೆಲ್ಲ ಊರಿಗೆ ಬಂದ ನಮ್ಮಪ್ಪ ₹2 ಸಂಬಳಕ್ಕೆ, ನಂಗೆ ₹13 ಬೆಣ್ಣೆ ಶಾಪ್ ಕೆಲಸ. ಇವತ್ತು ಊಟ ಮಾಡಕ್ಕೆ ಟೈಮ್ ಇಲ್ಲ ನಮಗೆ. ಬಂದ್ಬಿಡ್ತೀರಿ ಎಲ್ಲ ಒಂದು ಫೋನ್ ಇಕ್ಕೊಂಡು ಮನೆಗೆ. ಅಪ್ಪ ಅಮ್ಮಗೆ ಅನ್ನ ಹಾಕಿ ಸಾಕು, ದೇವಸ್ಥಾನಕ್ಕೆ ಹೋಗಂಗೇ ಇಲ್ಲ. ಏತಂಗಿ ಕಂಡರ ಬಗ್ಗೆ ಮಾತಾಡಿದವ್ರು ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ. ಸಾಲ ಮಾಡಿದವರು ಯೋಚನೆ ಇಲ್ಲ. ಏನಿಲ್ಲ ತಂಗಿ, ನನ್ನ ತಂಗಿ ಕೇಳು ಬಟ್ ಹಿಂಗೆ ಇದೀನಲ್ಲ, ಹಿಂಗೆ ಇದೀನಿ ಅವತ್ತು ಇವತ್ತು ನಡೆದು. ಒಂದೇ ಒಂದು 44 ವರ್ಷ ಒಂದ್ಸರಿ ಸತ್ತ ಇಲ್ಲ ನಾನು. ಯಾವ್ದು ಕಾಯಿಲೆ ಮೊಬೈಲ್ ನಂಬರ್ ಬಾಯ್ಟಲ್ಲ ದುರ್ಗಮ್ಮಣ್ಣ, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತಾನೆ ಮೊನ್ನೆ ಅದು ಏನೋ ಸರಿ ಇಲ್ಲ ಅಂತ ವಾಪಸ್ ಕಳಿಸಿರು. ಹಿಂಗಿದ್ದೀನಿ ನಾನು. ನಿಮಗೆ 108 ಕಾಯಿಲೆ. ಅವ್ನ ಫೋನ್ ಬರುತ್ತೆ, ಇವನ್ ಫೋನ್ ಬರುತ್ತೆ, ಮನೆ ಕಲ್ಲು ಹಾಕಿಲ್ಲ, ಟೈಲ್ಸ್ ಹಾಕಿಲ್ಲ, ಸಾಲ ತಿರುತ್ತೆ ಅಂತ ಬರೀ ಅಲ್ಲ ಬೋದ. ಅವನ ಕೇಳಕ್ಕಲ್ಲ, ಏನಕ್ಕೆ ಒಳಗೆ ಹೋದ ಅಲ್ಲೋ ಕೇಳ್ತಾರೆ. ದೇವಸ್ಥಾನ ಒಳಗೆ ಯಾವನು ಬಗ್ಗೆ ಅಲ್ಲ ಹೋಗ್ತಾನೆ, ಅಲ್ಲ ಬೋದ. ಅಲ್ಲೇ ಒಳಗೆ ನೀತಿ ನೋಡಕ್ ಹೋಗ್ಬೇಕು ಅಂತ ಅವನಿಗೆ ಅವಂತ ಇದೇ ಕೆಲಸ. ಕೂತಂಗಿ ಉದ್ಯೋಗ ಯಾವತ್ತರ ಸರಿಯ ಬಾ ಅಲ್ವ 5 ಅಡಿಗೆ ನೀರಿಗೆ ಸಣ್ಣ ಗುಂಡಿ 3 ಮೀಟರ್ ಚಿಕ್ಕದ ಗುಂಡಿ ವಿಗ್ರಹ ಹೆಂಗಿದೆ ಹಂಗೆ ಮಕ್ಕಳಿದೆ ನಂಗೆ, ತಲೆ ಬಿಲ್ಡೆ ಸಮೇತ. ನಾವು ಬೆಳಿತಾ ಇದ್ದೆ. ಒಂದು ಸೊಳ್ಳೆ ಕಡೆಯಲ್ಲಿ ಯಾರು ₹1 ಯಾರನ್ನು ಕೇಳಲ್ಲ. ಇದು ಯಾವನಿಗೆ ಗೊತ್ತಿಲ್ಲ. ಬೀಗನೆ ಆಟ ಯಾವನ್ ಕೇಳೋದಿಲ್ಲ. ಅಲ್ಲಿ ಬಗ್ಗೆ ನೋಡೋದು, ಇಲ್ಲಿ ಬಗ್ಗೆ ನೋಡೋದು. ದೇವ್ರ ಹತ್ರ ಬಿಡ್ತಾ ಇದ್ವಿ ಮುಂಚೆ, ಹಳಬ್ರು ಯಾರೋ ಗೊತ್ತಿರುತ್ತೆ. ದೇವ್ರನ್ನ ಫಸ್ಟ್ ಪಕ್ಕಕ್ಕೆ ಬಿಡ್ತಾ ಇದ್ವಿ. ಅಲ್ಲಿ ದೇವ್ರ ನೋಡಲ್ಲ ಅವರು ಹಿಂದಕ್ಕೆ ಬಿಟ್ಟಿವಿ. ಇದು ವಿಜ್ಞಾನ ಲೋಕ ಸವಾಲಮ್ಮ. ವಿಗ್ರಹ ಯಾರಾದ್ರೂ ಪ್ರಶ್ನೆ ಮಾಡಲಿ, ವಿಗ್ರಹ ಆ ಥರ ಮಕ್ಕಳಿದ್ದಾರೆ ನನಗೆ. ಯಾವ ಬೇಕಾದ್ರೂ ಪ್ರಶ್ನೆ ಮಾಡಿ ದೇವ್ರಿಗೆ ಟರ್ನಾಗುತ್ತೆ. ಒಂದು ಸೊಳ್ಳೆ ಕಡೆ ಅಲ್ಲ ಯಾವನಿಗೂ ₹1 ಯಾರು ಕೇಳಲ್ಲ. ನಾನು ಇದು ಯಾವನ ಪ್ರಶ್ನೆ ಮಾಡ್ಲೇಬೇಕು ನೋಡ್ತೀನಿ. ಇದನ್ನ ಯಾರು ಕೇಳೋದಿಲ್ಲ. ಇಷ್ಟೊಂದು ಪವಾಡ ಹೆಂಗಿದೆ, ನೀವು ಇಷ್ಟೊಂದು ಸ್ವಾಮಿ ಎಲ್ಲರೂ ಮುಡ್ತೀರಂತೆ, ಈಗ ಏನೋ ಕಾಯಿಲೆ ಅಂತ ಮುಡ್ತೀರಂತೆ, ಅವ್ರಿಗೆ ಕಾಯಿಲೆ ಮುಡ್ತೀರಂತೆ, ಕೊರೋನಾ ಹಾಕಿದ ಜನಗಳು ಯಾವ ಅಂದಾಶ್ರಮಕ್ಕೆ ಉದ್ದಾಶ್ರಮಕ್ಕೆ ಅಕ್ಕಿ ಹೊಡಿತೀರಂತೆ. ಹೆಂಗಿದಿರಿ ನೀವು ಅಂತ ಯಾರು 40 ಜನ ಇದ್ದೀವಿ ನಾವು ಪೇಷಂಟ್ ಒಳಗೆ, ನಾವು 18 ಜನ ಎಲ್ಲ ಬೇರೆ ಬೇರೆ ಊರು ಇದ್ದೀವಿ. ಹೆಂಗಿದಿರಿ ನೀವು ಅಂತ ಯಾವನು ಇವತ್ತರ ಕೇಳಿಲ್ಲ ನಮ್ಮನ್ನ. ಅದರಲ್ಲಿ ನನ್ನ ಜಗತ್ತಲ್ಲಿ ನಂಜನಗೂಡರ ಒಬ್ರು ಗಂಡ ಹೆಂಡತಿ ಬರ್ತಾರೆ. ಸ್ಕೂಲ್ ರಿಟೈರ್ಡ್ ಅಕ್ಕ, ಒಬ್ಬ ಮಿಲಿಟರಿ ರಿಟೈರ್ಡ್ ಅಣ್ಣ. ನಿಮ್ಮಂತ ಮಕ್ಕಳು ಕೊಟ್ಟಿರಿ ಅಂತ ನನ್ನ ಸರಿಸ ಕೇಳೋ ಬಂದೇ ಅಕ್ಕ. 22 ವರ್ಷ ದೇವ್ರ ಸಿಕ್ಕಿ ಉತ್ಸವ ಮೂರ್ತಿ, ಅದೇ ಹೊಸ ಪುಣ್ಯದ ನಾನು. ಇದು ಸಿಕ್ಕಿ 5 ಕೊರೋನಾಗಿಂದ 2 ತಿಂಗಳು ಮುಂಚೆ ವಿಗ್ರಹ ಮೂರ್ತಿಗಳು. ಅದು ಬಿಟ್ಟರೆ ಚಿತ್ರದುರ್ಗನ ಒಂದು ಗಂಡ ಹೆಂಡತಿ ರೈತರು ಬಂದು ನೀವು ನಿಮ್ಮ ಬಾಯಲ್ಲಿ ಬಂದು ನೀರು ಬರುತ್ತೆ, ಎಲ್ಲರಿಗೂ ಒಂದು ನೀರು ಬರಲಿ ತನ್ನಿ ಅಂತ. ನೆನ್ನೆ ಹಾಸನ ಡಾಕ್ಟರ್ ಇಬ್ರು ಗಂಡ ಹೆಂಡತಿ ಡಾಕ್ಟರ್ ಮಗನ ಉಳಿಸಿದ್ದಂತೆ. ವೈಜ್ಞಾನ ಲೋಕವ ಇಲ್ಲ ನೀವು ಕೊಟ್ಟರೆ ವಿದ್ಯೆ ಲೋಕನ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಈ 3 ಜನ ನನಗೆ ಇವತ್ತರ ಬಹುಮಾನ ಕೊಟ್ಟಿರೋದು ಪ್ರೀತಿಯಿಂದ. ಇನ್ನೆಲ್ಲ ಅಲ್ಲೇನಿಕ್ಕಿರ ಅದು ಇದು ಇಲ್ಲೇನಿಕ್ಕಿರೋದು ಅಂತ ಏಕೆ ಹೇಳ ನೋಡಲ್ಲ. ಗೇಟ್ ಅಲ್ಲಿ ಉಳಿಕೋದ, ಅವನ ಅಲ್ಲಿ ಉಳಿಕೋದ, ಕಾಯ್ತಾ ಇರ್ಬೇಕಲ್ಲ ಅಲ್ಲಿ ನೋಡು. ದೇವ್ರ ಸರ್ ಕಳವಳಿಕೆ ಬಿಡೋದೇ ಬೈದ್ರೆ ಹಿಂಗಂತಾರೆ. ನಿಮಗೆ ಬೇರೆ ಬೈಯಂಗಿಲ್ಲ ಹೆಣ್ಮಕ್ಳಿಗೆ ಕಂಪ್ಲೇಂಟ್. ಮೊನ್ನೆ ಯಾರೋ ಅಮಾಸಿ ಸೇರ ಸಿಟ್ಟು ತಂದ್ಬಿಟ್ಟಿದ್ದೆ, ಅವ್ರಿಗೆ ಫೋನ್ ಮಾಡ್ತಿದ್ದೆ. ಉಳ್ಕೊಂಡು ರಜಾ ಕೂಡ ಕುತ್ಕೊಂಡು ಮಾಡೋ ಪಾಪ ಹುಷಾರಾಗುತ್ತೆ. ಕಲ್ಲೇ ಕಸ ಬಂದು ಗಂಡೆ ಹೆಂಡತಿ ಕಸ ಹೊಡಿ ನಾಚಿಕೆ ಆಗಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಹೇಳ್ತಿ
ಗಂಡನಿಗೋಸ್ಕರ ಅಡ್ಡಾಡಕ್ಕಾಗಿ ಗಂಡ ಆಂಬುಲೆನ್ಸ್ ಬಂದು ಗಂಡನ ಕಸ ಹೊಡೆದು ಗಂಡನ ಬಸ್ಸಾಗಿದ್ದಾರೆ. ಗಂಡ ಯಜಮಾನ ಕುಡಿತಾನೆ ಗಲಾಟೆ ಮಾಡ್ತಾನೆ ಅಂದ್ರೆ ಬಂದು ಎಂಟಿ ಕರೆಕ್ಟಾಗಿ ಕಸ ಹೊಡೆದು ನೀಟಾಗಿ ಪೂಜೆ ಬೇಕಾದ್ರೆ ಗಂಡನೇ ಕುಡಿಯಬಿಡ್ತದೆ. ಆ ಮಟ್ಟಿಗೆ ಪವರ್ಫುಲ್ ದೇವರು ಇದು. ನಂಬಿರೆ ಮಾತ್ರ ತಂಗಿ ಬಂದ್ರೆ ಅಲ್ಲ, ಬಂದವರೆಲ್ಲ ಭಕ್ತರಲ್ಲ, ನಮ್ದಾರು ಯಾರು ಕೆಟ್ಟಿಲ್ಲ. ನನ್ನ ಫೋಟೋ ಬೇಡ, ನನ್ನ ಫೋಟೋ ಹಾಕಿರೋ ಉದ್ದೇಶ ನಾನು ಬೇಗ ಹಾಕಿರೋದು. ನನ್ನ ಫೋಟೋ ಎಲ್ಲೂ ಹಾಕೋದಿಲ್ಲ, ನನ್ನ ಫೋಟೋ ಹಾಕ್ತಿರ್ಲಿಲ್ಲ. ನೀವೆಲ್ಲ ಯಾರೊಬ್ಬ ಸ್ವಾಮಿಯರ ಪರಿಚಯ ಮಾಡ್ಕೊಡ್ತೀವಿ ಅಂತ ಬೇರೆ ಹೆಣ್ಣು ಸಹಿಸ್ಕೊಂಡಿದ್ದು ಎಲ್ಲರೂ ಹಿಂಗೆ ಸ್ವಾಮಿಯರು ಯಾರು ಗೊತ್ತಿದ್ದಾರೆ, ಬೇರೆ ಬೇರೆ ಕರ್ಕೊಂಡು ನಿಮ್ಗೆ ಜನ ಮೋಸ ಮಾಡ್ತಾರೆ ಅಂತ ಆಡೋದವರು ನಮ್ಮ ಮಕ್ಕಳು ಮೋಸ ಮಾಡ್ತೀವಿ ನಿಮಗೆ ಅಂತೇಳಿ ನನ್ನ ಫೋಟೋ ಹಾಕಿರೋದು ಬಿಟ್ಟರೆ ನಾನೆಲ್ಲೂ ದೇವ್ರ ಮೇಲೆ ಫೋಟೋ ದೇವ್ರ ಕಾಯಿ ನಾನು ಕೂತಿರೋದು. ಎಲ್ಲೂ ಹೊರಗಡೆ ಫೋಟೋ ಇರೋದಿಲ್ಲ, ನಾನು ಪಬ್ಲಿಸಿಟಿ ಆಗೋದಿಲ್ಲ. ಆಮೇಲೆ ಎಲ್ಲದ ಹೆಂಗೆ ಗೊತ್ತಾ, ಎಲ್ಲದಕ್ಕಿಂತ ಪವರ್ಫುಲ್ ದೇವರು ಮತ್ತು ನಿಮ್ಮ ನಂಬಿಕೆ. ನೀವು ದೇವ್ರ ನಂಬಿ, ನನ್ನಲ್ಲ. ನನಗೆ ಸಾವಿದೆ, ದೇವ್ರಿಗೆ ಸಾವಿಲ್ಲ. ಹಾಂ, ನೀವು ಏನೋ ಕಾಯಿಲೆ ಅನ್ಕೋಬೇಡ. ಹಾಂ, ನಿಮ್ಗೆ ಯಾವುದು ಕಾಯಿಲೆ ಇಲ್ಲ. ದಿನ ಒಂದಲ್ಲಿ ಸೇರ್ತ ಕೊಡಿ, ತಲೆ ಒಳಗೆ ಇಟ್ಕೊಂಡ್ರೆ ಕಾಯಿಲೆ ತೆಗಿ. ಏನಂದ್ರೆ ತಲೆ ಒಳಗೆ ಇಟ್ಕೊಂಡ್ರೆ ಕಾಯಿಲೆ ತೆಗಿಬೇಕು ದಯವಿಟ್ಟು. ಬರೀ ಕಲ್ಲೆತ್ತಾರು ಕಲ್ಲು ಮಣ್ಣು ಎತ್ತರ ಕಲ್ಲು ಬಂಗಾರ ಬರೋ. ಇದು ನಿಮ್ಮ ತಾಯಿಗೆ, ನಿಮ್ಮ ಮಾಡಿ ಸರಿಗೆ ನೀನು ಕಲ್ಲಲ್ಲ. ನಿಮ್ಮ ತಾಯಿ ಕೊಡು, ನಮ್ಮ ಕೊಡಲ್ಲ. ನೀನು ಎತ್ತಿನ ಕಲ್ಲ ನಿನಗೆ ಕೊಡೋಲ್ಲ ಕಣಲ್ಲಿ, ಅವ್ರಿಗೆ ಕೊಡೋದು ಮಕ್ಕಳಿಗೆ ಕೊಡೋಣ. ಜನ ನೀವೇನೇ ನರ ಹರ್ಕೊಂಡ್ರು ಸಿಂಪಲ್ ಅವರು. ಸ್ವಾಮಿ ನಮ್ಮ ಹುಡುಗ ಹುಷಾರಿಲ್ಲ ಸ್ವಾಮಿ. ಯಾವ ಯಾಕೆ ಏರ್ಪಡ್ತಾ ಕಮಲೇಶ್ ಹಾಂ ಸೋಲ ಮನೆಯಲ್ಲ ಮಗನೇ ಪೇ ಸಿಗುತ್ತೆ 1,000 ರೂಪಾಯಿ ಅಂತ. ನೋಡಿ, ನನ್ನ ಈ ಜಗತ್ತಿ ಬೆಳೆಸಿರೋ KR ತಾಲೂಕು ರಾಯಸಮುದ್ರ ಯೂಟ್ಯೂಬ್ ಮಾಡೋದು ಅವನೇ ಅದಾ. ಈ ದೇವ್ರನ್ನ ಬಾವಿ ತೆಗೆದಿರೋ ಚೀಲದಲ್ಲಿ ಚರಿನಳ್ಳಿ ಬೇಕಾದರು ತಂಗಿ.